ಹಲೋ ಗಾಯ್ಸ್, ಇದು ನನ್ನ ತಿರುವಣ್ಣಾಮಲೈ ವ್ಲಾಗ್ಸ್ ಆಗಿರ್ತದೆ. ಮತ್ತು ನೈಟ್ ಆಗಿತ್ತು ಬಿಡೋಕ್ಕೆ. ಮನೇಲೆಲ್ಲ ಬಾಯಿ ಹೇಳಿ ನನ್ನ ಫ್ರೆಂಡ್ಸ್ನೆಲ್ಲ ಗಾಡೀಲಿ ಹಚ್ಕೊಂಡು ಬಂದಿದ್ದೆ ಸ್ಯಾಟ್ಲೈಟ್ ಬಸ್ ಸ್ಟಾಪ್ ಕಡೆ. ಸ್ಯಾಟ್ಲೈಟ್ ಬಸ್ ಸ್ಟಾಪಲ್ಲಿ ತಮಿಳ್ನಾಡು ಬಸ್ಸು ಮತ್ತು ನಮ್ಮ KSRTC ಬಸ್ಸು ಎರಡೂ ಇರುತ್ತದೆ. ನಾವು ಯಾವ್ದಾದ್ರು ಹತ್ಕೊಂಡು ಹೋಗ್ಬೋದು. ನಾವು ಹತ್ತಿದ್ದು ತಮಿಳ್ನಾಡು ಬಸ್ಸು. ಹಂಗೆ ಅಲ್ಲೇ ನಿಂತಿದ್ದಲ್ಲ, ಅದೇ ಬಸ್ಸು, ತಮಿಳ್ನಾಡು ಬಸ್ಸು. ಅದು ತಿರುವಣ್ಣಾಮಲೈಗೆ ಹೋಗ್ತದೆ. ಮತ್ತು ಅಲ್ಲಿ ಎಲ್ಲ ಕಡೆ ಹೋಗೋಕ್ಕೂ ಬಸ್ಗಳು ಸಿಗ್ತವೆ. ನಾವು ಬೆಂಗಳೂರಲ್ಲಿ ಇದ್ದ ಮೇಲೆ ಸ್ಯಾಟಲೈಟ್ಗೆ ಬರಬೇಕು. ಇದು ನಮ್ಮ ಟಿಕೆಟ್ ಪ್ರೈಸು. ಟಿಕೆಟ್ ಬಂದು ಒಬ್ರಿಗೆ 222 ಕಾಸ್ಟ್ ಆಗುತ್ತೆ. ಹಂಗೆ ನಾವು ಬಸ್ ಹತ್ಕೊಂಡು ಸೀದಾ ಬಂದಿದ್ದೆ ತಿರುವಣ್ಣಾಮಲೈ ಬಸ್ ಸ್ಟಾಪ್ಗೆ. ಆಗ ನಮ್ಮದು ಟೈಮಿಂಗ್ಸು 2:53 ಆಗಿತ್ತು. ಮತ್ತು ಬಸ್ ಸ್ಟಾಪಲ್ಲಿ ಇದ್ದೀವಿ. ಆಮೇಲೆ ಟೆಂಪಲ್ಗೆ 800 ಮೀಟರ್ಸ್ ಅಷ್ಟೇ ಇರೋದು, 800 to 900 ಮೀಟರು. ಅಲ್ಲಿ ಗಂಟ ನಡ್ಕೊಂಡೋಗಿ ಲಗೇಜು, ಬಾತಿಂಗು ಮತ್ತು ಸ್ಲಿಪ್ಪರ್ಸ್ ಬಿಡೋಕ್ಕೆಲ್ಲನೂ ಒಂದು ರೂಮ್ ಇರ್ತದೆ ಅಲ್ಲೇ ದೇವಸ್ಥಾನ ಮುಂದೆ. ಅಲ್ಲೇ ನಾವು ಮಾಡ್ಕೊಂಡು ಸೀದಾ ಬಂದಿದ್ದೆ ರಾಜಗೋಪುರಂಗೆ ಬಂದು ಅಲ್ಲಿಂದ ನಾವು ಗಿರಿ ಪ್ರದರ್ಶನೆ ಸ್ಟಾರ್ಟ್ ಮಾಡ್ದೋ. ನಾವು ತಿರುವಣ್ಣಾಮಲೈಗೆ ಹೋಗಬೇಕು ಅಂತ ಅಂದ್ಕೊಂಡೇ ಇರಲಿಲ್ಲ. ಆ ದೇವ್ರು ನೋಡಿ ನಮ್ಮನ್ನ ಹೆಂಗೆ ಕರ್ಸ್ಕೊತಾನೆ ಅಂತ. ಆ್ಯಕ್ಚುಲಿ ಹೇಳಬೇಕು ಅಂದರೆ ತಿರುವಣ್ಣಾಮಲೈಗೆ ನಾವು ಹೋಗೋಕ್ಕಾಗಲ್ಲ, ದೇವರೇ ಕರ್ಸ್ಕೋಬೇಕು. ಇದು ಬೋರ್ಡ್ ನೋಡ್ಕೊಂಡು ಹೋಯ್ತಾ ಇರಬೇಕು. ಹೋಯ್ತಾ 8 ಲಿಂಗಗಳ ದರ್ಶನ ಮಾಡಬೇಕು. 14 ಕಿಲೋಮೀಟರ್ ಪರಿಶ್ರಮ, 8 ಲಿಂಗಗಳ ದರ್ಶನ, 4 ಗಂಟೆ ಸಮಯ, 1 ಗಿರಿ ಪ್ರದರ್ಶನ. ನಾವು ಗಿರಿ ಪ್ರದರ್ಶನನ 4:45ಗೆ ಸ್ಟಾರ್ಟ್ ಮಾಡಿದಾಗ ಕತ್ಲೆ ಇತ್ತು. ಈ ಬೆಟ್ಟನ ನಾವು ಸುತ್ತಿ ಬರಬೇಕು. 14 ಕಿಲೋಮೀಟ್ರು ಅಂದರೆ ಈ ಥರ ತಾರ್ ರೋಡ್ ಮೇಲೆ ನಾವು ನಡ್ಕೊಂಡು ಹೋಗಬೇಕು. ಮಧ್ಯದಲ್ಲಿ ಬೆಟ್ಟ ಇರುತ್ತೆ, ಅದು ಸುತ್ತಬೇಕು ನಾವು. ಬಿಸಿಲು ತುಂಬ ಇತ್ತು ಗಾಯ್ಸ್. ನಾವು 9 ಗಂಟೆನೋ ಸ್ಟಾಪ್ ಮಾಡಿದ್ದಕ್ಕೆ ತುಂಬ ಬಿಸಿಲಿತ್ತು. ಬಟ್ ಕಾಲುಗಳು ಹೆವಿ ನೋವ್ತಾಯಿತ್ತು. ಅಲ್ಲಿ ಇಲ್ಲಿ ಕುತ್ಕೊಂಡು ಹೋಗಿದ್ದಕ್ಕೆ ಸ್ವಲ್ಪ ಟೈಮ್ ಆಯಿತು. ಹಿಂಗೆ ಹೋಗ್ಬೇಕಾದ್ರೆ ಗಿರಿ ಪ್ರದರ್ಶನ ಮಾಡಬೇಕಾದ್ರೆ ನಮ್ಮ ಫ್ರೆಂಡ್ಸು ಓಡೋಗೋಣ, ಬಿಸಿಲು ಆಗಲ್ಲ, ಕಾಲು ತುಂಬ ಸುಡುತ್ತೆ ಅಂದರು. ಅವರೆಲ್ಲ ಮುಂದೆ ಓಡೋಗ್ತಿದ್ರು, ನಾವು ಹಿಂದೆಗಡೆ ಓಡ್ಕೊಂಡು ನಿಧಾನಕ್ಕೆ ಬರ್ತಿದ್ದೋ. ಹೋದಾದ್ಮೇಲೆ ಅಲ್ಲೇ ಯಾರೋ ಪ್ರಸಾದ ಕೊಡ್ತಾಯಿದ್ರು. ಅಲ್ಲಿ ಎನಿ ಟೈಮ್ ಪ್ರಸಾದ ಕೊಡ್ತಾಯಿರ್ತಾರಂತೆ ಗಿರಿ ಪ್ರದರ್ಶನ ಮಾಡೋರು, ಸುಸ್ತಾಗಬಾರ್ದು ಅಂತ. ಹಂಗೆ ನಾವು ಹೋಗಿ ಪ್ರಸಾದ ಟ್ರೈ ಮಾಡ್ದೋ. ಪ್ರಸಾದ ಮಾತ್ರ ಮಸ್ತಾಗಿತ್ತು. ಪ್ರಸಾದ ತಿನ್ಕೊಂಡು ಗಿರಿ ಪ್ರದರ್ಶನ ಸ್ಟಾರ್ಟ್ ಮಾಡ್ದೋ. ಇದು ಮೋಕ್ಷ ಮಾರ್ಗ ಅಂತಾರಂತೆ. ನಾವು ಹೋಗಿ ಟ್ರೈ ಮಾಡೋಣ ಅಂದ್ಕೊಂಡು, ಬಟ್ ಅಲ್ಲಿ ಇರೋ ಕ್ಯೂ ನೋಡ್ಬಿಟ್ರೆ ತಲೆ ಸುತ್ತಬಿಡ್ತು. 1 ಕಿಲೋಮೀಟ್ರ್ ಗಂಟ ಕ್ಯೂ ನಿಂತಿತ್ತು ಮೋಕ್ಷ ಮಾರ್ಗಕ್ಕೋಸ್ಕರನೇ. ಫ್ರೆಂಡ್ಸ್, ಇನ್ನೇನು 1 ಕಿಲೋಮೀಟ್ರ್ ಇದ್ದೀವಿ, ಇನ್ನು ತಲುಪ್ತೀವಿ. ಕಾಳುಗಳಂತೂ ಊದ್ಕೊಬಿಟ್ಟವೆ. ರಾಜಗೋಪುರಂ ಹತ್ರ ಫ್ರೀ ದರ್ಶನವೂ ಇರುತ್ತೆ, 50 ರೂಪೀಸ್ ದರ್ಶನವೂ ಇರುತ್ತೆ. ನಾವು ಬಂದಿದ್ದು 50 ರೂಪೀಸ್ ದರ್ಶನ. 50 ರೂಪೀಸ್ ದರ್ಶನದಲ್ಲೇ ಇಷ್ಟು ಕ್ಯೂ ನಿಂತಿದೆ. ಅದಾದಮೇಲೆ ಸೀದಾ 50 ರೂಪೀಸ್ ದರ್ಶನ ತೊಗೊಂಡು ದೇವಸ್ಥಾನದ ಒಳಗಡೆ ಬಂದೋ. ಯಪ್ಪ ಸದ್ಯ ಹೆಂಗೋ ಬಂದೋ ಅಂದ್ಕೊಂಡು ಮುಂದೆ ಬತ್ತೋ. ಆಗ ನೋಡಿದ್ರೆ ಮುಂದೆನೂ ಹೆವಿ ರಶ್ ಇತ್ತು ಗೈಸ್. ಏನು ಮಾಡೋಕ್ಕಾಗಲ್ಲ, ಇಷ್ಟು ದೂರನೇ ಬಂದಿದ್ದೀವಿ. ಗಿರಿ ಪ್ರದರ್ಶನ ಮಾಡಿಬಿಟ್ಟು ದೇವ್ರು ನೋಡೋಣ ಅಂತ ಅಂದ್ಕೊಂಡು ನಿಂತ್ಕೊಂಡು ದೇವಸ್ಥಾನಕ್ಕೆ. ಕೊನೆಗೂ ದೇವ್ರ ದರ್ಶನ ಆಯಿತು. ಒಳಗಡೆ ಫೋನೆಲ್ಲ ಅಲೋ ಮಾಡಲ್ಲ. ಇದೆಲ್ಲ ಫ್ರೀ ದರ್ಶನ ನಿಂತಿರೋದು ರಾಜಗೋಪುರಂ ಹತ್ರ. ನಾವು ದರ್ಶನ ಮುಗಿಸ್ಕೊಂಡು ವಾಪಸ್ ರಿಟರ್ನ್ ಬರ್ತಾಯಿದ್ದೀವಿ ನಮ್ಮ ರೂಮ್ಗಳ ಸೈಡ್ಗೆ ಹೋಗೋಣ ಅಂದ್ಬಿಟ್ಟು. ಅಲ್ಲಿಂದ ನಮ್ಮ ರೂಮ್ಗೆ ಬಂದು ನಮ್ಮ ಲಗೇಜ್ನೆಲ್ಲ ಎತ್ಕೊಂಡು ಊಟ ಮಾಡ್ಕೊಂಡು ಬಂದಿದ್ದೆ ತಮಿಳ್ನಾಡು ಬಸ್ ಸ್ಟಾಪ್ಗೆ. ರಾತ್ರಿ ಕರೆಕ್ಟಾಗಿ ಮನೆಗೆ ಸ್ಯಾಟಲೈಟ್ ಬಸ್ ಸ್ಟಾಪ್ ಬಂದು ಅಲ್ಲಿಂದ ಆಟೋ ಹತ್ಕೊಂಡು ನಮ್ಮ ಮನೆ ತಕ್ಕ ಬಂದೆ. ಬಂದಾದಮೇಲೆ ಕರೆಕ್ಟಾಗಿ ಬಿಗ್ ಬಾಸು ಕಿಚ್ಚ ಸುದೀಪು ಮೇನ್ ಹೌಸ್ದು ಲೈಟೆಲ್ಲ ಆಫ್ ಮಾಡ್ತಾಯಿದ್ರು. ಅಂಥ ಟೈಮ್ ಕರೆಕ್ಟಾಗಿ ಬಂದೆ. ಇದು ನನ್ನ ತಿರುವಣ್ಣಾಮಲೈ ವ್ಲಾಗ್ಸ್ ಆಗಿತ್ತು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಬಾಯ್ ಗಾಯ್ಸ್, ಲವ್ ಯು.